ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಸಂಸ್ಕೃತಿಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ. ಈ ವೈದಿಕ ಸಂಸ್ಕೃತಿಯಲ್ಲಿ TET, GPSTR, HSTR ಹಾಗೂ PDO, SDA, FDA ಕೇಳತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ವೈದ್ಯಕೀಯ ಸಂಸ್ಕೃತಿಯ ಬಗ್ಗೆ ವಿಡಿಯೋವನ್ನು ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ವೈದ್ಯಕೀಯ ಸಂಸ್ಕೃತಿಯು ಸಾಮಾನ್ಯ ಶಕ ಪೂರ್ವ 1500ರಿಂದ ಸಾಮಾನ್ಯ ಶಕ ಪೂರ್ವ 500ರವರೆಗೆ ಇರ್ತಕ್ಕಂಥದ್ದು. ಈಗ ಪ್ರತಿಯೊಂದು ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಪ್ರಾಚೀನ ಭಾರತದಲ್ಲಿ ಹರಪ್ಪ ಸಂಸ್ಕೃತಿಯ ನಂತರದ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಸಂಸ್ಕೃತಿ ಅಂದರೆ ಅದೇ ವೈದಿಕ ಸಂಸ್ಕೃತಿ. ಇಲ್ಲಿ ಸಪ್ತ ಸಿಂಧು ಪ್ರದೇಶ ಅಂತಲೂ ಕರೆಯುತ್ತಾರೆ. ಇಲ್ಲಿ ಸಪ್ತ ಸಿಂಧು ಪ್ರದೇಶಗಳು ಯಾವುವು ಅಂತ ನೋಡೋಣ. ಝೀಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್, ಸರಸ್ವತಿ ಮತ್ತು ದ್ವಿಶದ್ವತಿ ಈ 7 ನದಿಗಳ ಪ್ರದೇಶವನ್ನು ಸಪ್ತ ಸಿಂಧು ಪ್ರದೇಶಗಳು ಅಂತಂದು ಕರೆಯುತ್ತಾರೆ. ವೇದಗಳ ಕಾಲದ ನಾಗರಿಕತೆ ವೈದ್ಯಕೀಯ ಸಂಸ್ಕೃತಿಯ ಕರ್ತೃಗಳು ಯಾರಾಗಿದ್ದಪ್ಪ ಅಂತಂದರೆ ಆರ್ಯರಾಗಿರ್ತಾರ. ಬಹುಜನ ವಿದ್ವಾಂಸರ ಅಭಿಪ್ರಾಯದಂತೆ ಆರ್ಯರ ಮೂಲ ಸ್ಥಾನ ಮಧ್ಯ ಏಷ್ಯಾ ಆಗಿರುತ್ತದೆ. ವೇದ ಎಂಬುದರ ಜ್ಞಾನವಾಗಿರುತ್ತದೆ. ವೈದಿಕೀಯ ಸಂಸ್ಕೃತಿಯ ಕಾಲದಲ್ಲಿ ರಚಿತವಾದ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತಂದು 4 ವೇದಗಳು ವೈದಿಕೀಯ ಸಂಸ್ಕೃತಿ ಕಾಲದಲ್ಲಿ ರಚಿತವಾಗಿರ್ತಕ್ಕಂಥ ವೇದಗಳಾಗಿರುತ್ತವೆ. ಮೊದಲು ಹಾಗೂ ಅತ್ಯಂತ ಪುರಾತನವಾಗಿರ್ತಕ್ಕಂಥ ವೇದ ಯಾವುದಪ್ಪ ಅಂತಂದರೆ ಅದೇ ಋಗ್ವೇದವಾಗಿರುತ್ತದೆ. ಋಗ್ವೇದದಲ್ಲಿರುವ ಶ್ಲೋಕಗಳ ಸಂಖ್ಯೆ 1028 ಶ್ಲೋಕಗಳಿರ್ತಕ್ಕಂಥವು. ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಇದೇ ಋಗ್ವೇದದಲ್ಲಿರ್ತಕ್ಕಂಥದ್ದು. ಯಜ್ಞ ಯಾಗಾದಿಗಳ ಆಚರಣೆಯ ವಿಧಿವಿಧಾನಗಳನ್ನು ಒಳಗೊಂಡಿರುವ ವೇದ ಯಜುರ್ವೇದ. ಯಜುರ್ವೇದದ 2 ಭಾಗಗಳು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತಂದು ಯಜುರ್ವೇದದ 2 ಭಾಗಗಳಿವೆ. ಸಂಗೀತಕ್ಕೆ ಸಂಬಂಧಿಸಿದ ವೇದ ಅಂತಂದರೆ ಸಾಮವೇದ. ಅತೀಂದ್ರಿಯ ಶಕ್ತಿಗಳ ನಿಯಂತ್ರಣ, ಮಾಟ, ಮಂತ್ರ, ತಂತ್ರಗಳಿಗೆ ಸಂಬಂಧಿಸಿದ ವೇದ ಅಥರ್ವರ್ಣ ವೇದವಾಗಿರುತ್ತದೆ. ವೈದ್ಯಕೀಯ ಸಾಹಿತ್ಯದಲ್ಲಿರುವ 4 ಉಪವೇದಗಳು ಅವೇ ಆಯುರ್ವೇದ, ಗಂಧರ್ವ ವೇದ, ಧನುರ್ವೇದ, ಶಿಲ್ಪವೇದ ಅಂತಂದು ವೈದ್ಯಕೀಯ ಸಾಹಿತ್ಯದಲ್ಲಿರತಕ್ಕಂಥ 4 ಉಪವೇದಗಳಾಗಿರುತ್ತವೆ. ವೈದ್ಯಕೀಯ ಸಾಹಿತ್ಯದ ಒಟ್ಟು ಪುರಾಣಗಳ ಸಂಖ್ಯೆ 18. ವೈದ್ಯಕೀಯ ಸಂಸ್ಕೃತಿಯ ಕಾಲದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಪ್ರದೇಶವನ್ನು ಸಪ್ತ ಸಿಂಧು ಪ್ರದೇಶ ಎಂದು ಕರೆಯುತ್ತಿದ್ದರು. ವೈದ್ಯಕೀಯ ಸಾಹಿತ್ಯದಲ್ಲಿ ಹಲವಾರು ಬಾರಿ ಉಲ್ಲೇಖಿತವಾಗಿರುವ ನದಿ ಸರಸ್ವತಿ ನದಿಯಾಗಿರುತ್ತದೆ. ಋಗ್ವೇದ ಕಾಲದಲ್ಲಿ ರಾಜ್ಯದ ಮುಖ್ಯಸ್ಥನನ್ನು ರಾಜನ್ ಅಂತಂದು ಕರೆಯುತ್ತಿದ್ದರು. ಋಗ್ವೇದ ಕಾಲದಲ್ಲಿ ರಾಜ್ಯದ ಜನರು ರಾಜನಿಗೆ ನೀಡುತ್ತಿದ್ದ ಪೊಗದಿಗೆ ಬಲಿ ಎಂಬ ಹೆಸರಿತ್ತು. ಜನಪ್ರತಿನಿಧಿಗಳಿಂದ ಕೂಡಿದ್ದ ವೈದಿಕೀಯ ಕಾಲದ ದೊಡ್ಡ ರಾಜಕೀಯ ಸಂಸ್ಥೆ ಸಭಾ. ಋಗ್ವೇದ ಕಾಲದ ಪ್ರಮುಖ ಶ್ರೀ ವಿದ್ವಾಂಸರುಗಳು ಗಾರ್ಗಿ, ವಿಶ್ವವರ, ಲೋಪಮುದ್ರ, ಮುದ್ಗಾಲಿನಿ, ಅಪಲ ಮುಂತಾದವರು ಋಗ್ವೇದ ಕಾಲದ ಪ್ರಮುಖ ಶ್ರೀ ವಿದ್ವಾಂಸರಾಗಿದ್ದರು. ಆರ್ಯರಿಗೆ ಪವಿತ್ರವಾಗಿದ್ದ ಪ್ರಾಣಿ ಗೋವು. ಆರ್ಯರು ಅಗಣ್ಯ, ಕೊಲ್ಲಲಾಗದ್ದು ಎಂಬ ಭಾವನೆಯಿಂದ ನೋಡುತ್ತಿದ್ದ ಪ್ರಾಣಿ ಅಂತಂದ್ರೆ ಗೋವು. ವೈದಿಕೀಯ ಕಾಲದಲ್ಲಿ ಪರಿಚಯವಿದ್ದ 2 ವಿಶೇಷ ಪಾನೀಯಗಳು ಸುರ ಮತ್ತು ಸೋಮ. ಋಗ್ವೇದ ಕಾಲದಲ್ಲಿ ವ್ಯಕ್ತಿಯ ಅಂತಸ್ತು ನಿರ್ಧರಿತವಾಗುತ್ತಿದ್ದು ಆತನ ಬಳಿಯಲ್ಲಿರುವ ಹಸುಗಳ ಸಂಖ್ಯೆಯ ಮೇಲೆ. ಋಗ್ವೇದ ಕಾಲದಲ್ಲಿ ಕುಟುಂಬದ ಹಿರಿಯರನ್ನು ಗೃಹಪತಿ ಅಥವಾ ಕುಲಪತಿ ಎಂದು ಕರೆಯುತ್ತಿದ್ದರು. ಆರ್ಯರಿಗೆ ಹಿರಿಯ ಅಂತಂದ್ರೆ ಪ್ರಧಾನ ದೇವರಾಗಿದ್ದು ಇಂದ್ರ. ಆರ್ಯರ ಪ್ರಧಾನ ವೃತ್ತಿ ಕೃಷಿಯಾಗಿತ್ತು. ಉಪಕಸುಬು ಪಶುಸಂಗೋಪನೆಯಾಗಿತ್ತು. ಋಗ್ವೇದ ಕಾಲದಲ್ಲಿ ಬಳಕೆಯಲ್ಲಿದ್ದ ಬಂಗಾರದ ನಾಣ್ಯ ನಿಷ್ಕ. ಉತ್ತರ ವೇದಗಳ ಕಾಲದಲ್ಲಿ ಆರ್ಯರು ತಮ್ಮ ನೆಲೆಯನ್ನು ಸ್ಥಾಪಿಸಿದ್ದು ಗಂಗಾ, ಯಮುನಾ ನದಿಗಳ ಪ್ರದೇಶದಲ್ಲಿ.
ಉತ್ತರ ವೇದಗಳ ಕಾಲದಲ್ಲಿ ತಲೆ ಎತ್ತಿದ್ದ ಹೊಸ ರಾಜ್ಯಗಳು ಕುರು, ಪಾಂಚಾಲ, ಕಾಶಿ, ವಿದೇಹ, ಕೋಸಲ ಇತ್ಯಾದಿ. ಉತ್ತರ ವೇದಗಳ ಕಾಲದಲ್ಲಿ ಇದ್ದ ತೆರಿಗೆ ಅಥವಾ ರಾಜನ ಪಾಲಿನ ಸಂಗ್ರಹಣಾಧಿಕಾರಿ ಭಾಗದುರ್ಗ. ಉತ್ತರ ವೇದಗಳ ಕಾಲದಲ್ಲಿ ಇದ್ದ ದ್ರವ್ಯಾಧಿಕಾರಿ ಸಂಗ್ರಹಿತ್ ಹಣಕಾಸು ಉಸ್ತುವಾರಿ. ನಂತರದ ವೇದಗಳ ಕಾಲದಲ್ಲಿ ನಿಗದಿಯಾಗಿದ್ದ ಕಂದಾಯದ ಪ್ರಮಾಣ. ಉತ್ತರ ವೇದಗಳ ಕಾಲದಲ್ಲಿ ರಾಜನ ಅಧಿಕಾರ ದೈವದತ್ತವಾಗಿದ್ದು ಎಂದು ಪರಿಗಣಿಸುವುದು ಮೊದಲಾಯಿತು. ಉತ್ತರ ವೇದಗಳ ಕಾಲದಲ್ಲಿ ತಮ್ಮ ಈ ಮೊದಲಿನ ಅಧಿಕಾರವನ್ನು ಕಳೆದುಕೊಂಡ ವೈದಿಕೀಯ ಸಂಸ್ಥೆಗಳು ಸಭಾ ಮತ್ತು ಸಮಿತಿಗಳಾಗಿರುತ್ತವೆ. ಉತ್ತರ ವೇದಗಳ ಕಾಲದಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದ ವರ್ಗ ಪುರೋಹಿತ ವರ್ಗ, ಅದೇ ಬ್ರಾಹ್ಮಣ ವರ್ಗವಾಗಿರುತ್ತದೆ. ನಂತರದ ವೇದಗಳ ಕಾಲದಲ್ಲಿ ಜನಪ್ರಿಯರಾದ ಮೂವರು ದೇವರುಗಳು ಲಯಕರ್ತನಾದ ಶಿವ, ರುದ್ರ. ಉಪನಿಷತ್ ಎಂದರೆ ಗುರುವಿನ ಬಳಿ ಕುಳಿತುಕೋ ಎಂದರ್ಥವಾಗುತ್ತದೆ. ಉಪನಿಷತ್ತುಗಳ ಸಾರ ಸಂಗ್ರಹವನ್ನು ವೇದಾಂತ ಎಂದು ಕರೆಯುವರು. ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಒಳಗೊಂಡಿರುವ ಉಪನಿಷತ್ತು ಮುಂಡೋಕ ಉಪನಿಷತ್ತು ವಾಗಿರುತ್ತದೆ. ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿರುವ ಮುಂಡೋಕ ಉಪನಿಷತ್ತಿನ ವಾಕ್ಯ ಸತ್ಯಮೇವ ಜಯತೆ ವಾಗಿರುತ್ತದೆ. ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿ ಪಸರಿಸಲು ಕಾರಣರಾದವರು ಅಗಸ್ತ್ಯ ಮಹರ್ಷಿಯವರು. ವೇದಕಾಲದ ನಂತರ ವಿಶೇಷವಾಗಿ ಪರಿಷ್ಕೃತಗೊಂಡ ಭಾಷೆ ಸಂಸ್ಕೃತ ಭಾಷೆವಾಗಿರುತ್ತದೆ. ವಾಲ್ಮೀಕಿ ಮಹರ್ಷಿ ಬರೆದ ಮಹಾಕಾವ್ಯ ರಾಮಾಯಣ, ವೇದವ್ಯಾಸ ಮಹರ್ಷಿ ಬರೆದ ಮಹಾಕಾವ್ಯ ಮಹಾಭಾರತವಾಗಿರುತ್ತದೆ. ಮೆಸೊಪೊಟೇಮಿಯಾ ಆರ್ಯರ ಮೂಲ ನೆಲೆ ಎಂದು ವಾದಿಸಿದವರು ಜಿ. ಚೈಲ್ಡ್ ಭಗವದ್ಗೀತೆಯನ್ನು ಮೂಲತಃ ಸಂಸ್ಕೃತ ಭಾಷೆಯನ್ನು ಬರೆಯಲಾಗಿದೆ. ಸಂಸ್ಕೃತದ ಎಲ್ಲ ಭಾಷೆಗಳ ಮಾತೃ ಎಂದವರು ಮ್ಯಾಕ್ಸ್ ಮುಲ್ಲರ್. ಋಗ್ವೇದ ಕಾಲದ ಧರ್ಮದ ವಿಶಿಷ್ಟ ಲಕ್ಷಣ ಪ್ರಕೃತಿ ಆರಾಧನೆ. ದಕ್ಷಿಣ ಭಾರತವನ್ನು ಆರ್ಯಾನೀಕರಣಗೊಳಿಸಿದ ಮುನಿ ಅಗಸ್ತ್ಯ ಮುನಿಯವರು. ವರ್ಣ ಮತ್ತು ಜಾತಿಗಳ ನಡುವಿನ ಮೂಲಭೂತ ವ್ಯತ್ಯಾಸ ವರ್ಣಗಳು 4 ಆದರೆ ಜಾತಿಗಳು ಬಹಳಷ್ಟಿವೆ. ಆರ್ಯರ ವೈರಿಗಳಾಗಿದ್ದವರು ದಾಸ್ಯ ಅಥವಾ ದಸ್ಯು ಮತ್ತು ಪ್ರಾಣಿಗಳು. ಋಗ್ವೇದ ಕಾಲದ ನದಿಗಳು. ನದಿಗಳು ಹಳೆಯ ಹೆಸರುಗಳನ್ನು ನೋಡ್ತಾ ಹೋಗೋಣ. ಅಸ್ಕನಿ, ವಿತ್ತಾಸ, ವಿಪಾಸ, ಸತುದ್ರಿ, ಸುವಸ್ತು, ಪರುಷ್ಣ್ಯ, ಸಿಂಧು, ಕುಬಾ, ಗೋಮಾಲ, ಕೃಮು ಅಂತಂದು ನದಿಗಳ ಹಳೆಯ ಹೆಸರುಗಳಾಗಿರುತ್ತವೆ. ಈಗ ಹೊಸ ಹೆಸರುಗಳನ್ನು ನೋಡೋಣ. ಚೀನಾಬ್, ಝೀಲಂ, ಬಿಯಾಸ್, ಸಟ್ಲೆಜ್, ಸ್ವಾತ್. ಚೀನಾಬ್, ಝೀಲಂ, ಬಿಯಾಸ್, ಸಟ್ಲೆಜ್, ಸ್ವಾತ್, ರಾವಿ, ಇಂಡಸ್ ಅಂದರೆ ಸಿಂಧು ನದಿ, ಕಾಬೂಲ್, ಗೋಮತಿ, ಕೂರಮ್ ಅಂತಂದು ಹೊಸ ಹೆಸರುಗಳಿಂದ ಕರೆಯಲಾಗಿದೆ. ಈಗ ವೈದಿಕೀಯ ಸಾಹಿತ್ಯದ ವಿವರ ವೇದಗಳು ಯಾವುವು ಅಂತ ನೋಡೋಣ. ಅವೇ 4 ವೇದಗಳು. 1ನೇದ್ದು ಋಗ್ವೇದ, 2ನೇದ್ದು ಯಜುರ್ವೇದ, 3ನೇದ್ದು ಸಾಮವೇದ, 4ನೇದ್ದು ಅಥರ್ವರ್ಣ ವೇದ ಅಂತಂದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವೈದ್ಯಕೀಯ ಸಂಸ್ಕೃತಿಯ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.